ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವ್ಯಸನಿ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಉದ್ಘಾಟಿಸಿದರು. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ವ್ಯಸನಿ ವಿರೋಧಿ ದಿನ 2026 ಕಾರ್ಯಕ್ರಮ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕ, ನಮ್ಮ DVK ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ SS ಹೊನ್ನಳ್ಳಿ, ಡೀನ್ ಡಾಕ್ಟರ್ ಶಿವಕುಮಾರ್ ಜವಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು 30 ರಿಂದ 40 ಜನ ಹಿಡಿದಿದ್ವಿ. NDPS ಸ್ಪೆಷಲ್ ಆಕ್ಟ್ ಇದೆ. ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ ಇದೆ. ಅದರಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಅರೌಂಡ್ 40 to 50 cases we used to book. Last year we decided to understand the extent of problem in city. How to understand the extent? There is a provision in NDPS Act. Not only book the case on the peddler. ಯಾರು ಸರಬರಾಜು ಮಾಡ್ತಾರೆ ಅವ್ರ ಮೇಲೆ ಅಷ್ಟೇ ಅಲ್ಲ, ಯಾರು ಸೇವನೆ ಮಾಡ್ತಾರೆ ಅವ್ರ ಮೇಲೂ ಕೂಡ ನಾವು ಪ್ರಕರಣ ದಾಖಲು ಮಾಡಬಹುದು. Then we started identifying the peddlers and identifying the consumers based on their network analysis. We booked around 440 cases in 1 year. This year we have already crossed 100. We are not only just identifying the peddlers and consumers. We have, our focus is to make Kalaburagi city drug free. One peddlers, consumers identify ಮಾಡಿದ್ದೀವಿ. Then our focus is to bring them on right track, to rehab them. ಅದಕ್ಕೆ ಒಂದು ಹೊಸ ಇನಿಷಿಯೇಟಿವ್ ಮಾಡಿದ್ದೀವಿ. ಏನಂತಂದ್ರೆ ಸನ್ಮಿತ್ರ ಅಂತ. Police will continuously be friend with such kind of drug peddlers or consumers. Keep watch on them, guide them whether they need medical intervention, psychological intervention, or counseling, mentoring by parents, mentoring by teachers. Out of around 500 plus such deviants, nearly 150 plus now they are on right track. So in this endeavor to make Kalaburagi city drug free, whether it can be achieved only by police alone, ಮಾಡಬಹುದು, but we may take years together because we work with a limited number of force. We are having number of other tasks, other works to be attended. So when we look the way, see the problem, instead of making it just a problem of police or law enforcement, if we feel this drug menace is not just police problem, it is a threat to the society. Why we are telling threat to society? Age group of either consumers or peddlers, especially consumers, it is between 18 to 30 or 35 years. This is the age where we are supposed to make our life, build our career, realize our dreams, become an asset to the family, become an asset to the state, country, to the world, realize your potential to the fullest. Same youths who are supposed to explore their potential by shortcuts or for number of other reasons are getting distracted in their journey, and in the process their dreams are
getting ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ 62ನೆಯ ಸ್ಮರಣೋತ್ಸವದ ಅಂಗವಾಗಿ ವಚನ ಸಾಹಿತ್ಯ ದಿನ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಮಲಿಂಗ ಚೌಡೇಶ್ವರಿ ಸೇವಾ ಪ್ರತಿಷ್ಠಾನ ಕಲಬುರ್ಗಿ ಸಂಚಾಲಿತ ಕನ್ನಡ ವಚನ ಸಾಹಿತ್ಯ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ 62ನೆಯ ಸ್ಮರಣೋತ್ಸವದ ಅಂಗವಾಗಿ ವಚನ ಸಾಹಿತ್ಯ ದಿನ ಆಚರಣೆ ಕಾರ್ಯಕ್ರಮವು ದಿನಾಂಕ 29 ಜೂನ್ 2026ರಂದು ಸಂಜೆ 5:30 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಲಿಂಗರಾಜ್ ಬಸವರಾಜಪ್ಪ ಅಪ್ಪ, ನ್ಯಾಯವಾದಿಗಳು ಹಾಗೂ ಮುಖಂಡರು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿಗಳು ಹಾಗೂ ಕಸಾಪ ಕಲಬುರ್ಗಿಯ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ನ್ಯಾಯವಾದಿಗಳು ಹಾಗೂ ಸಪ್ತ ನೇಕಾರ ಸೇವಾ ಸಂಘ ಕಲಬುರ್ಗಿ ಅಧ್ಯಕ್ಷರಾದ ಶಿವಲಿಂಗಪ್ಪ ಅಷ್ಟಗಿ ವಹಿಸಿದ್ದರು. ಕಲಬುರ್ಗಿಯ ಶರಣ ಚಿಂತಕರಾದ ವಿಶ್ವನಾಥ ಮಂಗಲಗಿ ಪ್ರಾರ್ಥಿಸಿದರು. ನ್ಯಾಯವಾದಿಗಳು ಹಾಗೂ ಶ್ರೀ ರಾಮಲಿಂಗ ಚೌಡೇಶ್ವರಿ ಸೇವಾ ಪ್ರತಿಷ್ಠಾನ ಕಲಬುರ್ಗಿಯ ಸದಸ್ಯ ಕಾರ್ಯದರ್ಶಿಗಳಾದ ವಿನೋದ್ ಕುಮಾರ್ ಜೇನವೇರಿ ಸ್ವಾಗತಿಸಿದರು. ಕಲಬುರ್ಗಿಯ ನ್ಯಾಯವಾದಿಗಳಾದ ಪ್ರದೀಪ್ ದಾಬಶೆಟ್ಟಿ ವಂದನಾರ್ಪಣೆ ಮಾಡಿದರು. ನ್ಯಾಯವಾದಿಗಳು ಹಾಗೂ ಕನ್ನಡ ವಚನ ಸಾಹಿತ್ಯ ಅಕಾಡೆಮಿ ಕಲಬುರ್ಗಿಯ ಸಂಚಾಲಕರಾದ ಸತೀಶ್ ಜಮಖಂಡಿ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಸೇವಾ ಪ್ರತಿಷ್ಠಾನ ಕಲಬುರ್ಗಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ವಿನೋದ್ ಕುಮಾರ್ ಅವರು 2000 ಹಿಡ್ಕೊಂಡು ಮಾಡ್ತಾ ಇದ್ದಾರೆ, 26 ವರ್ಷ. ಹಾಗೆ ಈ ಭಾಗಕ್ಕೆ ಚರ್ಚೆ ಮಾಡ್ಕೊಂಡವ್ರೆ ಅವರು ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರ ಈಗ ಮಾಡ್ಕೊಂಡು ಬಂದಿರುತ್ತೆ. ಇವತ್ತು ನಾವು ಮಕ್ಕಳು ಕಟ್ಟಿಯವ್ರನ್ನ ನಾವು ಕಲಬುರಗಿ ಸ್ಮರಿಸ್ತಾ ಇದ್ದೀವಿ. ಯಾಕೆ ಬಿಜಾಪುರದಲ್ಲಿ, ಬೆಳಗಾವದಲ್ಲಿ ಅವರು ಮಾಡಿದಂಥ ಕೊಡುಗೆ ಬಹಳಷ್ಟಿದೆ. ಅಲ್ಲಿ ಜೀವಂತವಾಗಿ ಸಾಕ್ಷಿಗಳಿವೆ. ಆದರೆ ಈ ಭಾಗದಲ್ಲಿ ಅಲ್ಲಿದ ಒಂದು ವಾತಾವರಣ ಈ ಕಡೆ ಪಸರಿಸಿದ ಕಲ್ಯಾಣ ಕರ್ನಾಟಕದ ವಚನ ಪಸರಿಸಿ ಈಗ ಕಲಬುರಗಿ ನಮ್ಮ ಕರ್ನಾಟಕ ಸರ್ಕಾರ ಅವರ ಒಂದು ಜನ್ಮವನ್ನು ಪೊರ್ಗೊಳಕಟ್ಟಿಯವರ ಒಂದು ಜನ್ಮವನ್ನು ಆಚರಿಸಿದ್ರೆ ಈಗ ನಮ್ಮ ಕರ್ನಾಟಕಕ್ಕೆ ಅವರ ಬೆಳಕಾಗ್ತಾ ಇದೆ. ಅವರು ಮಾಡಿದ ಒಂದು ಕಾರ್ಯಕ್ರಮ, ಅವರು ಮಾಡಿದ ಒಂದು ಇಡೀ ಜೀವನ ಮುಡುಪಾಗಿಟ್ಟು ವಚನ ಸಾಹಿತ್ಯ ಅಂದರೆ ವಚನ ಅಲ್ಲ, ಕರ್ನಾಟಕಕ್ಕೆ ಕೊಡುಗೆ, ಕನ್ನಡಕ್ಕೆ ಕೊಡುಗೆ, ಅದನ್ನು ಇವತ್ತು ಸ್ಮರಿಸುವಂಥ ಒಂದು ಕರ್ನಾಟಕ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮ ಮುಖಾಂತರ ಈಗ ಒಂದು 4-5 ವರ್ಷದಿಂದ ಎಲ್ಲ ಕಡೆ ಪರಿಚಯ ಆಗ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಒಂದು ಪ್ರತಿಷ್ಠಾನದವರು ಮಾಡಿದರೆ ಒಂದು ಮಗಳಕಟ್ಟಿಯವರ ಒಂದು ಸ್ಮರಣ ಕಾರ್ಯಕ್ರಮ ಏನಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ತುಂಬ ಹೃದಯ ಹೇಳುತ್ತಾ ಈ ಒಂದು ಮಗಳಕಟ್ಟಿಯವರ ಒಂದು ಪುಸ್ತಕ ಏನಲ್ಲ, ಇದರಲ್ಲಿ ಅವರ ಇಡೀ ಜೀವನ ಬಗ್ಗೆ ಒಂದು 4 ಲೈನ್ದಲ್ಲಿ ಬರೆದಿದ್ದಾರೆ. ಅದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಚನ್ನವೀರ ಕಣಿವೆಯವರು ಹಳಕಟ್ಟಿ ಕುರಿತ ಕವಿತೆ, ಯಾವುದೋ ಅಮೃತಗಳಿಗೆ ಎಷ್ಟು ಚಂದ ಬರೆದಿದ್ದಾರೆ. ನಿಮ್ಮ ದೃಷ್ಟಿಗೆ ಬಿತ್ತು ಬೂತಿಟ್ಟ ಹೊಂಡ ಗಣಿ, ತೋಡಿದಿರಿ ಹಗಲಿರಳು ಮೈ ಮರೆದು ಹೊರತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು, ಹಿಂಗಿತು ಹಸಿವು ನೀರಡಿಕೆ ತಾಳೆ ಗರಿಯೊಡೆದು ಮರ ಮರವೇರಿ ಕುಕೀಲಿ ಬೆಳಕನ್ನೆಚ್ಚರಿಸಿದವು, ನಡುವೆ ಮೂಡಿತು ಚರಣ ಮಾಣಿಕ್ಯ ದೀಪ್ತಿ, ನಡೆ ನುಡಿ ಜ್ಯೋತಿರ್ಲಿಂಗಂ ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ ನಿಮಗೂ ಶೂನ್ಯ ಸಂಪಾದನೆ. ಇದು ಮಗಳಕಟ್ಟಿಯವರ ಬಗ್ಗೆ ಅವರ ಮಾಡಿದ ಕಾರ್ಯಗಳ ಬಗ್ಗೆ ಕೇವಲ ಒಂದು 4 ಲೈನ್ಗಳಿವೆ. ರುಮಾಲದ ಕಟ್ಟು ಬಿಚ್ಚಿಲ್ಲ ತೆಗೆದಿಲ್ಲ ಇಟ್ಟ ಕನ್ನಡಕ ಹುಡುಗಿಲ್ಲ ಹುಟ್ಟ ದೂತರ ಮಡಿಯು, ಮೇಲುದನಿ ಮಾತು ಭಕುತಿ ಬಳ್ಳಿಗೆ ಬಿಟ್ಟ ಕುಡಿಯು, ಒಳಗು ಮುಮ್ಮಟ ತಾನೇ ತಲೆ ಬಾಗಿಸಿತು ನಿಮಗೆ, 7 ಸಲ ಕರೆದರೂ ಎಚ್ಚರಾಗದು ನಮಗೆ. ಇಡೀ ಅವರ ಜೀವನ ಚರಿತ್ರೆ, ಅವರ ಒಂದು ಮಾಡಿದ ಪರಿಶ್ರಮ, ಅವರು ಹೇಗಿದ್ರು ಅನ್ನೋದಕ್ಕೆ ಒಂದು ಚನ್ನವೀರ ಕಣಿವೆಯವರು ಒಂದು ಸಣ್ಣ ಕವಿತೆಯಲ್ಲಿನೇ ಅವರು ಹೇಳಿದ್ದಾರೆ. ಅವರಿಗೂ ಸಹ ತುಂಬ ಧನ್ಯವಾದ ಹೇಳಿ. ಕಟ್ಟಿನ ಬಗ್ಗೆ ಏನು ಒಪ್ಪಿಲ್ಲ. ಅದಕ್ಕೆ ನಮ್ಮ ಜೀವನ ನೆನಪಿಲ್ಲ. ನಾನು 10ನೇ ತರಗತಿಯಿಂದ ನನ್ನ ಪ್ರತಿ ಹೇಳಿದ್ರ ಬಗ್ಗೆ ಇವತ್ತು ನನ್ನ ನೆನಪಿದೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದು ಊಹೆ ಮಾಡ್ಕೊಂಡು, ಅವ್ರು ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಇವತ್ತು ನಿಮ್ಗೆ ಸನ್ಮಾನ ಮಾಡ್ಸ್ಕೊಬೇಕು ಹ್ಯಾಂಗೆ ಬಂದು ಹೋಗ್ಬೋದು. ಅದಕ್ಕೆ ಅವ್ರು ಎಷ್ಟು ಸರಳ ಇದ್ರು ನಾವು ಅದಕ್ಕಿಂತ ಹೆಚ್ಚು ಸರಳ ಇರ್ಬೇಕು. ಯಾಕಂದ್ರೆ ಇವರು ಸನ್ಮಾನ ಸಾಲ ಎಲ್ಲ ರೊಕ್ಕ ಕೊಟ್ಟು ತಂದಿರ್ತೀವಿ, ಖರ್ಚು ನಮ್ದು ಆಗ್ತದೆ, ಸಮಾಜಕ್ಕಾಗಲಿ
ಹಾಗಾಗಿ ಯಾವುದೋ ಒಂದು ವಚನ ಸಾಹಿತ್ಯ ಕಾರ್ಯಕ್ರಮ ಇದ್ದಾಗ ಎಷ್ಟು ಸರಳ ಇತ್ತು ಅಷ್ಟು ಸರಳ ಬೆಳೆದು ನಾವು ಉತ್ತಮ. ಯಾಕಂದ್ರೆ ಇಲ್ಲಿ ಎರಡು ಕೆಲಸ ಆಗ್ತದೆ. ಒಂದು ಟೈಮ್ ಹೋಗುದು, ಎರಡನೇದು ನನಗೆ ಮಾಡಿಲ್ಲ ನಿಮ್ಗೆ ಮಾಡಿದ್ದು ಶುರು ಆಗ್ತದೆ ಮುಂದೆ. ಬೇರೆ ಬೇಡ ಸರಳ ಯಾವ ರೀತಿ ವಚನಗಳು ನಮ್ಮ ಜೀವನ ಹಂಗೆ ಆಗಲಿ. ನಮ್ಮ ಭಾಗದಲ್ಲಿ ವಚನ ಅನ್ನೋದೇ ಬಹಳಷ್ಟು ಮಂದಿಗೆ ನೆನಪು ಹೋಗ್ತಾ ಇದೆ. ಸ್ಕೂಲಲ್ಲಿ ಇಲ್ಲ, ಮನೆಯಲ್ಲಿ ನಾವು ಕಲಿತಾ ಇಲ್ಲ. ಹಾಗಾಗಿ ನಮ್ಮ ಸ್ಕೂಲು ಮತ್ತು ಮನೆಯಲ್ಲಿ ಮತ್ತು ಪ್ರಾರಂಭ ಮತ್ತು ಆಗ್ಬೇಕಾಗಿತ್ತಪ್ಪ ಅಂದರೆ ಈ ಹೊಸದಾಗಿ ಏನು ಸೋಷಿಯಲ್ ಮೀಡಿಯಾ ಇದೆ, ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನಾವು ಇವರು ಮಾಡುವಂಥ ಕಾರ್ಯಗಳು ತರಬೇಕು ಅನ್ನೋದು ನಾವು ಎಲ್ಲರೂ ಒಂದು ವಿಚಾರ ಮಾಡಿ ಅದಕ್ಕೆ ಸೋಷಿಯಲ್ ಮೀಡಿಯಾದಿಂದ ತಂದು ಯುವಕರಿಗೆ ಮೂಸಂತ ಒಂದು ಕೆಲಸ ಮಾಡಬೇಕು ಕಾಲ ಬಂದಿದೆ. ಅದರ ಕಡೆ ಕೊಟ್ಟು ತಾವು ಈ ಕಾರ್ಯಕ್ರಮ ಮಾಡಬೇಕಂತೇಳಿ ನಾನು ಮಾತೇಳಿ ಮುಗಿಸ್ತಾರೆ. ಕಲಬುರಗಿ ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಇರುವ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಉತ್ತಮ ಮಳೆಗಾಗಿ ಸೋಮವಾರ ದೇವಸ್ಥಾನ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ಬಡಾವಣೆಯ ಭಕ್ತರಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಇರುವ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಸೋಮವಾರ ಉತ್ತಮ ಮಳೆಗಾಗಿ ದೇವಸ್ಥಾನದ ಎಲ್ಲಾ ಟ್ರಸ್ಟ್ ಸದಸ್ಯರು ಹಾಗೂ ಬಡಾವಣೆಯ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆ 6:30ಕ್ಕೆ 12 ಜ್ಯೋತಿರ್ಲಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಹೇಶ್ವರ ಶಾಸ್ತ್ರಿಗಳಿಂದ ಮಹಾರುದ್ರಾಭಿಷೇಕ ಪೂಜೆ ನೆರವೇರಿಸಲಾಯಿತು. ನಂತರ ಸಂಜೆ 7:30 ನಂತರ ರೈತರಿಗೆ ಹಾಗೂ ಜನರಿಗೆ ಸಮೃದ್ಧಿಯಾಗಲಿ ಎಂದು ದೇವರಿಗೆ ಮಹಾ ಮಂಗಳಾರತಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುರೋಹಿತರಾದ ವಿಜೇಶ್ವರ ಕೊಡದೂರು, ದೇವಸ್ಥಾನದ ಅಧ್ಯಕ್ಷರಾದ ಸುರೇಶ್ ಜಾಧವ್, ಶಿವಶರಣಪ್ಪ ಕೋರ್ವಾರ್, ಶಿವಲಿಂಗಪ್ಪ ಜಾಗನಹಳ್ಳಿ, ಚಂದ್ರಶೇಖರ್ ಹಾವೇರಿ, ಶಂಕರ್, ಸಿದ್ದಣ್ಣ, ಸುರೇಶ್, ಶಾಂತಕುಮಾರ್ ಹೊನ್ನಳ್ಳಿ, ವಿಶ್ವನಾಥ್ ಅವಂಟಿ ಮತ್ತು ಬಡಾವಣೆಯ ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ರಾಚೋಟಿ ವೀರೈಕ್ಯ ಕಾಳಬೆಳಗೊಂದಿ ಸ್ಥಿತ ಭದ್ರಕಾಳಿ ಮನೋಹಂಸ ಬನದರಿಯ ನಮಸ್ತದೆ. ಇಂದಿನ ನಿಜ ಜ್ಯೇಷ್ಠ ಮಾಸದ ಕಾರುಣ್ಯ ಪೂರ್ಣಿಮೆ ನಿಮಿತ್ತವಾಗಿ ಈ ಒಂದು ನಮ್ಮ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರಶಾಂತ್ ನಗರ ಏದಲ್ಲಿರ್ತಕ್ಕಂಥ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ನಾವು ಇಲ್ಲಿ ಸಾಯಂಕಾಲ 7:30 ಮಹಾಮಂಗಳಾರತಿ ಮಾಡ್ತಾ ಬಂದಿದ್ದೀವಿ ಬಹಳ ವರ್ಷದಿಂದ. ಈ ಒಂದು ವಿಶೇಷವಾಗಿ ವರ್ಣನ ಕೃಪೆಗಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ನಿವಾರಣೆಗಾಗಿ ಈ ನಾಡಿನಲ್ಲಿ ಎಲ್ಲ ಸಕಲ ಜೀವರಾಶಿಗಾಗಿ ಮಳೆ ಬೆಳೆ ಸರಿಯಾಗಿ ಆದ್ರೆ ಮಾತ್ರ ದನಕರಗಳಿಗೆ, ಮನುಷ್ಯರಿಗೆ, ರೈತರಿಗೆ, ಯೋಧರಿಗೆ, ಎಲ್ಲ ಸಾರ್ವಜನಿಕರಿಗೆ ಸುಖವಾಗಿರಲು ಸಾಧ್ಯ. ಅದಕ್ಕೋಸ್ಕರವಾಗಿ ಬಹಳ ದಿವಸದಿಂದ ಈ ಮಳೆ ಬರಲಾರದ ಕಾರಣ ಈ ಒಂದು ನಮ್ಮ ಪ್ರಶಾಂತ ನಗರ ಇರ್ತಕ್ಕಂಥ ಎಲ್ಲ ಸಕಲ ಸದ್ಭಕ್ತಾದಿಗಳು ಸೇರಿ ಮತ್ತು ನಮ್ಮ ದೇವಸ್ಥಾನದ ಎಲ್ಲ ಟ್ರಸ್ಟ್ ಕಮಿಟಿಯ ಸದಸ್ಯರು ಸೇರಿ ಇಂದು ನಮ್ಮ ದೇವಸ್ಥಾನ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಾಯಂಕಾಲ 7:30 8 ಗಂಟೆವರೆಗೆ ಮಹಾಮಂಗಳಾರತಿ ಮಹಾಸಂಕಲ್ಪದೊಂದಿಗೆ. ಮಹಾಸಂಕಲ್ಪ ಅಂದ್ರೆ ಈ ಅತಿವೃಷ್ಟಿ ಅನಾವೃಷ್ಟಿ ಎಂತ ಸಂಕಷ್ಟದಲ್ಲಿ ಜನರಿದ್ದರೂ ಕೂಡ ನಿವಾರಣೆ ಆಗ್ತಕ್ಕಂಥ ಶಕ್ತಿ ಮಹಾಸಂಕಲ್ಪದಲ್ಲಿ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಇಂದು ಮಹಾಸಂಕಲ್ಪ ಮಾಡಿ ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯನ್ನು ನೆರವೇರಿಸಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಒಂದು 12 ಜ್ಯೋತಿರ್ಲಿಂಗೇಶ್ವರ ದೇವರ ಕೃಪೆಯಿಂದ ನಾವು ಎಲ್ಲ 12 ಜ್ಯೋತಿರ್ಲಿಂಗ ದೇವಸ್ಥಾನ ಎಲ್ಲಿದ್ದೇವ ಎಲ್ಲ ಕಡೆ ಹೋಗಿ ದರ್ಶನ ಮಾಡಕ್ ಆಗಲ್ಲ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಎಲ್ಲ ಜನರ ಸುಖ ಶಾಂತಿಗಾಗಿ ನಾವು ಈ ಪ್ರಶಾಂತ್ ನಗರದಲ್ಲಿ ಕಲಬುರಗಿಯಲ್ಲಿ ಎಲ್ಲ ಜನರು ಬಂದು 12 ಜ್ಯೋತಿರ್ಲಿಂಗ ದೇವಸ್ಥಾನ ಇಲ್ಲೇ ದರ್ಶನ ಮಾಡ್ಲಂತೇಳಿ ಈ ಒಂದು ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೆ 45 ವರ್ಷ ಆಗ್ತಾ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಬಹಳಷ್ಟು ದಿವಸಗಳಿಂದ ನಾವು ಇಲ್ಲಿ ಜಪ ತಪ ಪೂಜಾ ರುದ್ರಾಭಿಷೇಕ ನವಗ್ರಹ ಮತ್ತು ಎಲ್ಲ ನವಗ್ರಹ ಜಪಗಳು ಕೂಡ ಇಲ್ಲಿ ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಮಹಾಶಕ್ತಿ ಈ ಒಂದು ವರ್ಣನ ಕೃಪೆಗೆ ಪಾತ್ರರಾಗಿ ಎಲ್ಲ ವರ್ಣ ದೇವನು ಕೃಪೆ ಮಾಡಿ ಎಲ್ಲ ಸಕಲ ಜೀವರಾಶಿಗಳಿಗೆ ಮಳೆ ಬರಲಿ ಅಂತ ಹೇಳಿ ಎಲ್ಲ ನಮ್ಮ ಭಕ್ತರ ಸಮ್ಮುಖದಲ್ಲಿ ನಮ್ಮ ಭಕ್ತರು ಎಲ್ಲ ಸೇರಿ ಈ ಒಂದು ವರ್ಣ ಕೃಪೆಗಾಗಿ ನಾವು ಇಲ್ಲಿ ಮಹಾಮಂಗಳಾರತಿಯನ್ನು ನೆರವೇರಿಸಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಒಂದು ಮಳೆ ಬಂದ್ರೆ ಎಲ್ಲಾ ಸಕಲ ಜೀವಗಳಿಗೆ ಶಾಂತಿ ಲಭಿಸಲಿ ಎಂದು ನನ್ನೊಂದು ಪ್ರಾರ್ಥನೆ. ಕಲಬುರಗಿ ನಗರದ ಪ್ರಶಾಂತ ನಗರ ಏದಲ್ಲಿರುವ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಈ ದಿವಸ ಸುಮಾರು ಈಗ
ಜೂನ್ ಕೊನೆಯ ವಾರದಲ್ಲಿದ್ದೆವು ನಾವು. ಇಲ್ಲಿಯವರೆಗೆ ನಮ್ಮ ಮೇಲೆ ವರ್ಣನ ಕೃಪೆ ಆಗಿಲ್ಲ. ಎಲ್ಲ ರೈತರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಳೆರಾಯನ ಕೃಪೆ ನಮ್ಮೆಲ್ಲರ ಮೇಲೆ ಆಗಲಿ ಎಂದು ಹೇಳಿ ಈ ದಿವಸ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆದ ಕಾರಣದಿಂದ ಎಲ್ಲ ಭಕ್ತರು ಈ ದಿವಸ ನಮ್ಮ ಇದಕ್ಕೆ ಬಂದು ಆ ವರ್ಣನ ಕೃಪೆ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ. ಅವನ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾ ಎಲ್ಲರ ಪರವಾಗಿ ಕೇಳ್ತಾ ಇದ್ದೀನಿ. ಜುಲೈ 2ರಂದು ಕಲಬುರಗಿ ನಗರದಲ್ಲಿ ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿಯ ವತಿಯಿಂದ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿಯಲ್ಲಿ ದಿನಾಂಕ 2ನೇ ಜುಲೈ 2026ರಂದು ಬೆಳಿಗ್ಗೆ 9 ಗಂಟೆಗೆ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 5,000ದಷ್ಟು ಪೊಲೀಸ್ ಹುದ್ದೆಗಳಿಗೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಉಚಿತ ಕಾರ್ಯಾಗಾರವನ್ನ ಅನುಭವಿ ಉಪನ್ಯಾಸಕರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾದ NS ಹಿರೇಮಠ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಬಹಳ ದಿನಗಳ ನಂತರ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಕ್ಕಾಗಿ ದಿನಾಂಕ 2/7/2026ರಂದು ನಾವು ಒಂದು ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗುತ್ತದೆ. ಅಂದು ಒಂದು ಮಾದರಿ GK ಪರೀಕ್ಷೆಯನ್ನು, ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ಕೂಡ ಇಡಲಾಗಿದೆ. ಅದರ ನಂತರ ಒಂದು ತಿಂಗಳ ಪರ್ಯಂತರ ಆಗಸ್ಟ್ 2ನೇ ತಾರೀಕಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇರುವುದರಿಂದ ಅದರ ಪೂರ್ವಭಾವಿಯಾಗಿ ಒಂದು ತಿಂಗಳವರೆಗೆ ಎಲ್ಲ ಈಗಾಗಲೇ ಓದಿರುವಂತಹ ಪ್ರಿಪ್ರೇಷನ್ ಆಗಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಸಬ್ಜೆಕ್ಟ್ಗಳನ್ನು ಮೆಲುಕು ಹಾಕುವ ಉದ್ದೇಶವಿಟ್ಕೊಂಡು ರಿವಿಷನ್ ಕ್ಲಾಸ್ ವೈಸ್, ಅಂದರೆ ಬೇರೆ ಬೇರೆ ವಿಷಯಗಳನ್ನು ಅವರು ಈಗಾಗಲೇ ಅಧ್ಯಯನ ಮಾಡಿರುತ್ತಾರೆ. ಆ ವಿಷಯಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಿದಾಗ ಆ ಆಗಸ್ಟ್ ತಿಂಗಳಿನಲ್ಲಿ ನಡೆದಿರತಕ್ಕಂತಹ ಎಕ್ಸಾಮಿನೇಷನ್ಗಳಲ್ಲಿ ಯಶಸ್ವಿಯಾಗಲು ಅನುಕೂಲವಾಗಲಿ ಎನ್ನುವ ಉದ್ದೇಶವಿಟ್ಕೊಂಡು ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಮತ್ತು ಮಾದರಿ ಪರೀಕ್ಷೆಗಳನ್ನು ಹಮ್ಮಿಕೊಂಡು ಅವರಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಶಸ್ವಿಯಾಗಲು ನಾವು ತಿಳಿಸಿರುತ್ತೇವೆ. ದಯವಿಟ್ಟು ವಿನಂತಿಯನ್ನು ಮಾಡ್ಕೋತೀನಿ ಮಾಧ್ಯಮದ ಸ್ನೇಹಿತರಿಗೆ. ನಮ್ಮ ಸಂಸ್ಥೆ ಮೊದಲು ಜೇವರಿ ಕ್ರಾಸ್ನಲ್ಲಿತ್ತು. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅದರ ಸ್ಥಳ ಗೊತ್ತಿತ್ತು. ಈಗ ರಾಮ ಮಂದಿರ ಸ್ಥಳ ಕಡೆ ಹೋಗಿರುವುದರಿಂದ ಫೋನ್ ನಂಬರ್, ಭಾಳ ವಿದ್ಯಾರ್ಥಿಗಳಿಗೆ ಫೋನ್ ನಂಬರ್ ಮಾಡಿದ್ರೆ ಮಾತ್ರ ಆ ಸ್ಥಳ ಗೊತ್ತಾಗಲಿಕ್ಕೆ ಸಾಧ್ಯ. ಅದಕ್ಕೆ ಆ ಒಂದು ಪತ್ರಿಕಾ ವಿವರಣೆಯಲ್ಲಿ ಫೋನ್ ನಂಬರ್ ಹಾಕಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಈ ಸದಾವಕಾಶವನ್ನು, ವಯಸ್ಸು ಕೂಡ ಸಡಿಲಿಕೆಯಾಗಿದೆ. ಯಾಕಂದರೆ 28 ಇರುವಂತಹ ವಯಸ್ಸನ್ನು ಸಾಮಾನ್ಯ ವಿದ್ಯಾರ್ಥಿಗಳಿಗೆ 33ರವರೆಗೆ ಏರಿಕೆಯಾಗಿದೆ. ಮತ್ತೆ ಈ ಅವಕಾಶ ಸಿಗುತ್ತದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಸ್ಪರ್ಧಾರ್ಥಿಗಳು ಈ ಸದಾವಕಾಶವನ್ನು ಪಡೆದುಕೊಂಡು ಈ ಪರೀಕ್ಷೆಗಳಲ್ಲಿ ಯಶಸ್ವಿ ಹೊಂದಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡ್ಕೋಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಧನ್ಯವಾದಗಳು. ಟೌನ್ಶಿಪ್ ಕೈ ಬಿಡದೇ ಇದ್ದರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಪ್ರಾರಂಭ ಮಾಡಬೇಕಾಗುತ್ತದೆ ಎಂದು ಜೆಡಿಎಸ್ನ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಬಡದಾಳ್ ಅವರು ಹೇಳಿದ್ದಾರೆ. ಟೌನ್ಶಿಪ್ ಕೈ ಬಿಡದೆ ಹೋದರೆ ರೈತರು ಮತ್ತು ಹಲವಾರು ಸಂಘಟನೆಗಳು ಕೂಡಿ ಪ್ರತ್ಯೇಕ ರಾಜ್ಯದ ಸಲುವಾಗಿ ಹೋರಾಟ ಪ್ರಾರಂಭ ಮಾಡಬೇಕಾಗುತ್ತದೆ ಎಂದು ಜಾತ್ಯತೀತ ಜನತಾದಳ ಕಲಬುರಗಿಯ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಬಡದಾಳ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ಗೋಸ್ಕರ ರೈತರಿಂದ ಜಮೀನುಗಳನ್ನು ತೆಗೆದುಕೊಂಡು ಡೆವಲಪ್ ಮಾಡ್ತಿರೋ ವಿಚಾರ ತಮಗೆಲ್ಲ ತಿಳಿದಂಥ ವಿಚಾರವಾಗಿದೆ. ರಾಜ್ಯದಲ್ಲಿ ರೈತರ ಸಂಕಷ್ಟ ಕಾಣಲಿಲ್ಲ. ಅವರಿಗೆ ರಾಜ್ಯ ಸರ್ಕಾರಕ್ಕೆ ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ ವರ್ಕ್ಗಳು ಕಂಡು ಬಂದು ನಾವು ಕೇಳ್ಕೊಳ್ಳೋದೇನಂತಂದರೆ ಅಲ್ಲಿನ ರೈತರು ವಿರೋಧ ಬಿದ್ದರೂ ಸಹಿತ ಅವರೇ ಸರ್ಕಾರದವ್ರು ಏನು ಹೇಳ್ತಾರೆ ಅಂತಂದರೆ ನಿಮ್ಗೆ 1 ಎಕರೆಗೆ 2.5 ಕೋಟಿ ಸಾಲದೆ ಹೋದರೆ ಇನ್ನೂ ಹೆಚ್ಚಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ, ಜಮೀನನ್ನು ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಟೌನ್ಶಿಪ್ ನಮ್ಮ ಬೇಡಿಕೆ ಏನೆಂದರೆ ಟೌನ್ಶಿಪ್ ಕೈ ಬಿಟ್ಟು ರೈತರನ್ನು ಉದ್ಧಾರ ಮಾಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಇನ್ನೊಂದೇನಂತಂದರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಒಂದು ತಾರತಮ್ಯ ಈಗಾಗಲೇ ಎದ್ದು ಕಾಣ್ತಾ ಇದೆ. ಉದಾಹರಣೆಯಾಗಿ
ಉತ್ತರ ಕರ್ನಾಟಕದಲ್ಲಿ ಜಮೀನುಗಳು ಡೆವಲಪ್ಮೆಂಟ್ಗೆ ಜಮೀನು ಖರೀದಿ ಮಾಡಬೇಕಾದ್ರೆ ದಕ್ಷಿಣ ಕನ್ನಡದವ್ರಿಗೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾರೆ, ನಮಗೆ ಲಕ್ಷದ ವ್ಯವಹಾರದಲ್ಲಿ ಮಾತಾಡ್ತಾರೆ. ಇದು ಯಾಕೆ ವ್ಯತ್ಯಾಸಗಳ ನಡೀತಾವೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ವರ್ಷಗಳಿಂದ ಇದೇ ರೀತಿ ಅನುಭವಿಸ್ತಾ ಬಂದಿದ್ದೀವಿ. ನಮ್ಮ ರೈತರು ಅಖಂಡ ಕರ್ನಾಟಕನ ಸರ್ಕಾರಗಳು ನಮ್ಮ ರೈತರಿಗೆ ಲಕ್ಷದ ವ್ಯವಹಾರದಲ್ಲಿ ಖರೀದಿ ಮಾಡ್ತಾರೆ, ಅಲ್ಲಿ ಕೋಟಿ ಸಾಲದ್ರೂ ಇನ್ನೂ ಹೆಚ್ಚು ಕೊಡ್ತೀವಿ ಅಂತ ಆ ರೈತರಿಗೆ ಹೇಳ್ತಾರೆ. ನಾವು ರೈತರು ಒಂದೇ, ತಾವು ಎಚ್ಚೆತ್ತುಕೊಂಡು ರೈತರ ಜಮೀನು ಡೆವಲಪ್ಮೆಂಟ್ ಜಮೀನುಗಳು ಬೇಕು ಅಂಥ ಫಲವತ್ತಾದ ಜಮೀನುಗಳು ತಗೋಬೇಡ್ರಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.